ಜೈ ಶ್ರೀರಾಮ್. ಥಾಟ್ಸ್ ಆರ್ ವೆರಿ ಪವರ್ಫುಲ್ ಅಂತ ಅಂದ್ಬಿಟ್ಟು ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆ ಅಲ್ವಾ. ಅಂದರೆ ನಮ್ಮ ಭಾವನೆಗಳು ಅಥವಾ ನಮ್ಮ ಆಲೋಚನೆಗಳು ತುಂಬ ಸ್ಟ್ರಾಂಗ್ ಆಗಿದ್ರೆ ಅದು ಖಂಡಿತ ಒಂದಲ್ಲ ಒಂದು ದಿನ ನೆರವೇರುತ್ತೆ, ಅದು ನಡೆಯುತ್ತೆ ನಮ್ಮ ಜೀವನದಲ್ಲಿ ಅನ್ನೋದಕ್ಕೆ ಅದು ಅರ್ಥ ಅಲ್ವಾ. 2024 ಜನವರಿ 22ನೇ ತಾರೀಕು ಅಯೋಧ್ಯನಲ್ಲಿ ರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗಿದ್ದ ದಿನ ನನಗೆ ಮತ್ತು ನಮ್ಮ ಅಕ್ಕಂದ್ರಿಗೆ, ನನ್ನ ತಂಗಿಯರಿಗೆ ನಮ್ಮ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅಂದರೆ ಎಷ್ಟೋ ದಿನಗಳ ಕನಸು ನೆರವೇರ್ತಿದೆ ಅಂತ ಅಂದ್ಬಿಟ್ಟು ನಾವು ಅಷ್ಟೇ ಒಂದು ಭಕ್ತಿಯಿಂದ ನಮ್ಮ ಮನೆಗಳಲ್ಲಿ ರಾಮನ ಪೂಜೆ ಮಾಡಿ, ಪ್ರಸಾದ ಮಾಡಿ, ನೈವೇದ್ಯ ಮಾಡಿ, ಆ ಟಿ ವಿನಲ್ಲಿ ಅದೇನು ರಿಲೇ ಆಗ್ತಾ ಇತ್ತಲ್ವ ಅದನ್ನು ನಾವು ಒಂದು ಚೂರು ಮಿಸ್ ಮಾಡದೆ ಅದನ್ನೆಲ್ಲ ನೋಡ್ತಾ ಇದ್ವಿ. ತುಂಬ ಸಂತೋಷಪಟ್ವಿ, ತುಂಬ ಅಂದರೆ ತುಂಬ ಸಂತೋಷಪಟ್ವಿ. ಅವತ್ತು ನಮ್ಮ ಕನಸು ಒಂದೇನೆ, ನಮ್ಮ ಆಲೋಚನೆ ಒಂದೇನೆ, ನಾವು ಹೋಗಬೇಕು ಅಯೋಧ್ಯೆಗೆ, ನಾವು ಹೋಗಬೇಕು ರಾಮಲಲ್ಲನ ದರ್ಶನ ಪಡೆಯೋದಕ್ಕೆ ನಾವು ಹೋಗಬೇಕು ಅಂತಂದ್ಬಿಟ್ಟು. ಅವತ್ತು ಮಾತಾಡ್ತಾ ಇದ್ದಾಗ, ಅಂದರೆ ಗ್ರೂಪ್ ಕಾಲಲ್ಲಿ ಮಾತಾಡ್ತಾ ಇದ್ದಾಗ ನಾನು, ನಮ್ಮ ಅಕ್ಕ, ನಮ್ಮ ತಂಗಿಲ ನಾವು ಅಯೋಧ್ಯೆಗೆ ಪಾದಯಾತ್ರೆ ಹೋಗೋಣ ಅಂತ. ಪಾದಯಾತ್ರೆ ಹೋಗೋದಕ್ಕೆ ಬೆಂಗಳೂರಿಂದ ಅದು ಅಯೋಧ್ಯೆಗೆ ಪಾದಯಾತ್ರೆ ಹೋಗೋದು ಅನ್ನೋದೇನೋ ಅಷ್ಟು ಪ್ರಾಕ್ಟಿಕಲ್ ಅಲ್ಲ. ಖಂಡಿತ ಆಗುತ್ತೆ, ಕೆಲವೊಬ್ಬರಿಂದ ಆಗ್ಬೋದು, ಬಟ್ ತಿಂಗಳಗಟ್ಟಲೆ ನಡ್ಕೊಂಡು ಹೋಗೋದು ಅನ್ನೋದು ಅಷ್ಟು ಪ್ರಾಕ್ಟಿಕಲ್ ಅಲ್ಲ. ಆದರೆ ಅವತ್ತು ನಾವುಗಳು ಆ ಥರ ಒಂದು ಪಾದಯಾತ್ರೆ ಹೋಗಿ ರಾಮನ ದರ್ಶನ ಪಡಿಬೇಕು ಅಂತ ಆ ಒಂದು ಉತ್ಸಾಹ ಏನಿದೆ ಅಲ್ಲ, ಅದು ಏನನ್ನು ತೋರಿಸುತ್ತೆ ಅಂದರೆ ನಮ್ಮ ಭಕ್ತಿಯ ಪರಮಾವಧಿಯನ್ನು ತೋರಿಸುತ್ತೆ ಅಷ್ಟೇ. ಸೊ ಆ ಥರ ನಾವು ಅವತ್ತು ಮಾತಾಡ್ಕೊಂಡಿದ್ವಿ. ಅವತ್ತು ಆಸೆ ಪಟ್ಟಿದ್ದು ಹೋದ ತಿಂಗಳು ಅಂದರೆ ಮೇ 5th ಮತ್ತು 6th 5ನೇ ತಾರೀಕು ಮತ್ತು 6ನೇ ತಾರೀಕು ನಮ್ಮ ಕನಸು ನೆರವೇರಿತು. ನಾವು ಅಯೋಧ್ಯೆಯಲ್ಲಿದ್ವಿ. ರಾಮನ ದರ್ಶನ, ಆ ಸೌಂದರ್ಯನ ಅನುಭವನ ಬಾಯಲ್ಲಿ ಮಾತಲ್ಲಿ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅನುಭವಿಸ್ಬೇಕು, ನಾವು ಅನುಭವಿಸಿದ್ರೇ ಗೊತ್ತಾಗೋದು. ನಿನ್ನೆಯಿಂದ ತಲೆನಲ್ಲಿ ಅದೇ ಯೋಚನೆ, ಅಷ್ಟು ಬೇಗ 1 ತಿಂಗಳಾಗೋಯ್ತಾ ನಾವು ರಾಮನ ದರ್ಶನ ಪಡ್ಕೊಂಡು ಬಂದು ಅಂತಂದ್ಬಿಟ್ಟು. ಸೊ ನಿನ್ನೆಯಿಂದ ತಲೆನಲ್ಲಿ ಇದೇ ಓಡ್ತಾ ಇದ್ದಿದ್ದರಿಂದ ನನಗನ್ನಿಸ್ತು ನನ್ನ ಅನುಭವಗಳನ್ನು, ನಾವೇನು ಒಂದು ಯಾತ್ರೆ ಹೋಗಿದ್ವಿ, ಹೇಗೆ ಹೋದ್ವಿ, ಎಲ್ಲಿ ಉಳ್ಕೊಂಡ್ವಿ, ಇದನ್ನೆಲ್ಲ ನಾನೇನಾದರೂ ಶೇರ್ ಮಾಡಿದ್ರೆ ಇದರಿಂದ ಯಾರಿಗಾದ್ರೂ ಉಪಯೋಗ ಆಗ್ಬೋದು ಅಂತ. ಸೊ ಈ ನನ್ನ ವಿಡಿಯೋದಲ್ಲಿ ನಾವು ಹೇಗೆ ಪ್ಲ್ಯಾನ್ ಮಾಡಿದ್ವಿ, ಹೇಗೆ ಹೋದ್ವಿ, ಎಲ್ಲಿ ಉಳ್ಕೊಂಡ್ವಿ, ಅದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿಗಳನ್ನು ಕೊಡ್ತೀನಿ. ಕೆಲವೊಬ್ರಿಗೆ ಉಪಯೋಗ ಆದರೂ ಕೂಡ ಅದು ಒಂದು ದೊಡ್ಡ ವಿಷಯನೇ ಅಲ್ವಾ. ಜೈ ಶ್ರೀರಾಮ್.